ಪಟಾಕಿ ಪೋರಿ ಚಿನ್ನದ ಚೋರಿ ನಟಿ ರನ್ಯಾ ರಾವಳ ಈ ಚಿನ್ನದ ಕಥೆ ಸದ್ಯಕ್ಕೆ ಮುಗಿಯೋ ಹಂಗೆ ಕಾಣಿಸ್ತಾ ಇಲ್ಲ. ಸೀರಿಯಲ್ ರೀತಿ ಅದು ಮುಂದುವರಿತಾನೇ ಇದೆ. ಮತ್ತಷ್ಟು ರೋಚಕ ಸಂಗತಿಗಳು ಹೊರ ಬರ್ತಾನೇ ಇದೆ. ನಟಿ ರನ್ಯಾ ರಾವ್ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ. ಪ್ರಭಾವವನ್ನು ಬಳಸಿ ಜಮೀನನ್ನು ಪಡೆದುಕೊಂಡಿದ್ಲು ರನ್ಯಾ ರಾವ್ ಅನ್ನೋದು ಗೊತ್ತಾಗಿತ್ತು. ಝೀರೋ ಬ್ಯಾಲೆನ್ಸ್ ಇದ್ದಂತಹ ಅಕೌಂಟ್ಗೆ 10 ಲಕ್ಷ ರೂಪಾಯಿ ಜಮೆ ಆಗಿದೆ. ಕೋಆಪರೇಟಿವ್ ಬ್ಯಾಂಕ್ನಿಂದ ರನ್ಯಾ ಖಾತೆಗೆ 10 ಲಕ್ಷ ರೂಪಾಯಿ ಹಣ ಜಮೆ ಆಗಿರುವಂಥದ್ದು. ಬಾಗಲಕೋಟೆಯ ಮುಧೋಳದ ಪ್ರಭಾವಿಯಿಂದ ಲಕ್ಷ ಹಣ ಬೆಂಗಳೂರಿನ ಟ್ರಿನಿಟಿ ಸರ್ಕಲ್ನ ಕೆನರಾ ಬ್ಯಾಂಕ್ನ ರನ್ಯಾ ಅಕೌಂಟ್ಗೆ ಹಣ ಕ್ರೆಡಿಟ್ ಆಗಿದೆ. ಕೇವಲ 2 ದಿನದಲ್ಲಿ ಒಂದಲ್ಲ ಎರಡಲ್ಲ 10 ಲಕ್ಷ ರೂಪಾಯಿ ಹಣವನ್ನು ಸಂದಾಯ ಮಾಡಲಾಗಿದೆ. ಓಂಕಾರ ಕೋಆಪರೇಟಿವ್ ಬ್ಯಾಂಕ್ನಿಂದ ಈ ಹಣ ಸಂದಾಯವಾಗಿರುವಂತಹ ಮಾಹಿತಿ ಇದೆ. ಬ್ಯಾಂಕ್ನ ಡೀಟೇಲ್ಸನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳದಿಂದ ಪ್ರಭಾವಿ ವ್ಯಕ್ತಿಯೊಬ್ಬರಿಂದ ಈ 10 ಲಕ್ಷ ರೂಪಾಯಿ ಹಣವನ್ನು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸ ಆಗಿದೆ. ಈಕೆಯ ಕೆನರಾ ಬ್ಯಾಂಕ್ ಅಕೌಂಟ್ನ ಡೀಟೇಲ್ಸನ್ನು ಗಮನಿಸ್ತಾ ಇದ್ದೀರಿ. 2 ದಿನಗಳ ಹಿಂದೆ ನಟಿ ರನ್ಯಾ ರಾವ್ಗೆ ಸಂಬಂಧಪಟ್ಟಂತಹ ಕೆನರಾ ಬ್ಯಾಂಕ್ನ ಅಕೌಂಟ್ನಲ್ಲಿ ಝೀರೋ ಬ್ಯಾಲೆನ್ಸ್ ಇತ್ತು. ಒಂದೇ 1 ರೂಪಾಯಿ ಕೂಡ ಇರಲಿಲ್ಲ. ಈ 2 ದಿನದ ಅಂತರದಲ್ಲಿ ಮುಧೋಳ ಮೂಲದ ಸಹಕಾರಿ ಬ್ಯಾಂಕ್ನಿಂದ ಹಂತವಾಗಿ 10 ಲಕ್ಷ ರೂಪಾಯಿ ಹಣವನ್ನು ಸಂದಾಯ ಮಾಡಲಾಗಿದೆ. ಹಾಗಾದರೆ ಆ ಮುಧೋಳದ ಪ್ರಭಾವಿ ವ್ಯಕ್ತಿ ಯಾರು? ಈ ಸಂದರ್ಭದಲ್ಲೂ ಕೂಡ ಆಕೆಗೆ ಹಣವನ್ನು ಆತ ಸಂದಾಯ ಮಾಡಿದ್ಯಾಕೆ? ಆತನಿಗೂ ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಏನಾದರೂ ನಂಟಿದೆಯಾ? ಈ ರೀತಿಯ ಹಲವು ಪ್ರಶ್ನೆಗಳು ಈ ಬ್ಯಾಂಕ್ ಟ್ರಾನ್ಸಾಕ್ಷನ್ನಿಂದ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಹರ್ಷವರ್ಧಿನಿ ಅಲಿಯಾಸ್ ರನ್ಯಾ ಋಷಭ್ ಇವರಿಗೆ 2023ರಲ್ಲಿ ಒಂದು ಕಂಪನಿಯನ್ನು ಓಪನ್ ಮಾಡಿರ್ತಾರೆ. ಅದಕ್ಕೆ ಸರ್ಕಾರದಿಂದ ಜಮೀನು ಕೂಡ ಮಂಜೂರಾಗಿತ್ತು. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ನಿನ್ನೆಯ ಅಧಿವೇಶನದ ಸಂದರ್ಭದಲ್ಲಿ ರಾಜಕಾರಣಿಗಳೇ ಮಾತನಾಡ್ಕೊಳ್ತಾ ಇದ್ರಂತೆ. ಲಕ್ಷ ಬೆಲೆ ಬಾಳುವಂತಹ ಒಂದು ಡೈಮಂಡ್ ನೆಕ್ಲೆಸನ್ನು ರಾಜಕಾರಣಿಯೊಬ್ಬರು ಈಕೆಗೆ ಗಿಫ್ಟ್ ಮಾಡಿದ್ದಾರೆ ಅಂಥೇಳಿ ಈ ಚರ್ಚೆ ಜೋರಾಗಿರುವಂತಹ ಬೆನ್ನಲ್ಲೇ ಮುಧೋಳದ ಸಹಕಾರಿ ಬ್ಯಾಂಕ್ನಿಂದ ರನ್ಯಾಳ ಕೆನರಾ ಬ್ಯಾಂಕ್ ಅಕೌಂಟ್ಗೆ 10 ಲಕ್ಷ ರೂಪಾಯಿ ಹಣ ಈಗ ಸಂದಾಯ ಆಗಿದೆ.